ಯಾರಿಗೆ ಕಾನೂನಿನ ಅರಿವಿರುತ್ತದೆಯೋ ಅಂಥವರು ಯಾವುದೇ ಅನ್ಯಾಯಕ್ಕೆ ಒಳಗಾಗುವುದಿಲ್ಲ. ಕಾನೂನಿನ ಅರಿವಿಲ್ಲದವರು ಸದಾ ಅನ್ಯಾಯಗಳಿಗೆ ತುತ್ತಾಗ್ತಾರೆ ಎಂದು ತಹಶೀಲ್ದಾರ್ ಬಿಎನ್ ಸ್ವಾಮಿ ಹೇಳಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶನಿವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಸಿದ್ಧಾರ್ಥ ಸೇವಾ ಸಂಸ್ಥೆ ಹಾಗೂ ತಾಲೂಕು ಆಡಳಿತದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಎಸ್ಸಿ ಎಸ್ಟಿ ದೌರ್ಜನ್ಯ ಹಾಗೂ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಯಾರಿಗೆ ಅನ್ಯಾಯ ಆದಾಗ ಅದನ್ನು ಪ್ರಶ್ನಿಸುವುದನ್ನು ಪ್ರತಿಯೊಬ್ಬರು ರೂಢಿಸಿಕೊಳ್ಳಬೇಕು. ದಲಿತರ ಮೇಲಿನ ದೌರ್ಜನ್ಯಗಳು ನಡೆದಾಗ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ನಿಮಗೆ ಸಿಗುವ ಸವಲತ್ತುಗಳ ಬಗ್ಗೆ ಮೊದಲೆಲ್ಲರೂ ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದರಷ್ಟೇ ಮುಂದಿನ ಪೀಳಿಗೆ ಉಳಿಯಲು ಸಾಧ್ಯ ಎಂದರು. ಆರಕ್ಷಕ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಮಾತನಾಡಿ, ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ಶಿಕ್ಷಣದ ಜೊತೆ ಕಾನೂನು ಅರಿವು ಅಗತ್ಯ. ಕಾನೂನಿನ ಮುಂದೆ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆ ಬೆಳೆಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಪ್ರತಿಯೊಬ್ಬರು ಸಮಾನತೆಯಿಂದ ಬಾಳಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ಕಾನೂನು ಅರಿವು ಪಡೆಯಬೇಕು. ಆಗ ಮಾತ್ರ ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತವೆ. ಆ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗಿ ದೇಶದ ಅಭಿವೃದ್ಧಿಗೆ ನಾಂದಿ ಆಗ್ತದೆ ಎಂದು ತಿಳಿಸಿದರು. ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ನೀಡಿದ ಮತದಾನದ ಹಕ್ಕನ್ನು ನಾವು ದುರುಪಯೋಗ ಪಡಿಸಿಕೊಳ್ಳಬಾರದು. ಇಂದು ದೇಶ ಬಲಾಢ್ಯರ ಕೈಯಲ್ಲಿ ಸಿಕ್ಕಿ ನಲುಗ್ತಿದೆ. ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಮತದಾನ ಮಾಡುವ ಮೂಲಕ ದೇಶದ ಆಡಳಿತದಲ್ಲಿ ಪ್ರತಿಯೊಬ್ಬರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂಬ ಆಶಯದಿಂದ ಮತದಾನದ ಹಕ್ಕು ನೀಡಿದರೆ ನಾವುಗಳದೇ ಮತವನ್ನು 500,000ಕ್ಕೆ ಮಾರಿಕೊಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದೇವೆ. ಇದರಿಂದ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಣವಂತರು ಅನುಭವಿಸುತ್ತಿದ್ದಾರೆ. ಒಂದೆಡೆ ದೇಶದ ಸಂವಿಧಾನವನ್ನು ತಿದ್ದಿ ಮೀಸಲಾತಿಯನ್ನು ರದ್ದುಪಡಿಸುವ ಹುನ್ನಾರ ದೇಶದಲ್ಲಿ ನಿರಂತರವಾಗಿ ನಡೆಯುತ್ತಿದ್ದು, ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದ ಬಹಳಷ್ಟು ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸುತ್ತಿವೆ. ಇದರಿಂದ ಮುಂಬರುವ ದಿನಗಳಲ್ಲಿ ನಮಗೆ ಸಿಗಬೇಕಾದ ಉದ್ಯೋಗ ಸಿಗುವುದಿಲ್ಲ. ಅಷ್ಟೇಕೆ ನಮ್ಮ ಮಕ್ಕಳಿಗೂ ಉತ್ತಮ ಶಿಕ್ಷಣ ಕೊಡಿಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಸಂವಿಧಾನದಲ್ಲಿ ನಮಗಿರುವ ಹಕ್ಕುಗಳು ಹಾಗೂ ಕರ್ತವ್ಯಗಳ ಬಗ್ಗೆ ಅರಿತುಕೊಳ್ಳಬೇಕೆಂದರು. ಈ ಸಮಾಜದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್, ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಾದ ಎಂ ವೇಣು, ಮುನಿ ವೆಂಕಟಸ್ವಾಮಿ, ರತ್ನಮ್ಮ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ದಡಂಘಟ್ಟ ತಿರುಮಲೇಶ್, ತಾಲೂಕು ಘಟಕದ ದೇವರಮಳ್ಳೂರು ಸೊಣ್ಣಪ್ಪ, ಹಿತ್ತಲಹಳ್ಳಿ ದೇವರಾಜ್, ಮತ್ತಿತರರು ಹಾಜರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 76 ವರ್ಷ ಆಗಿದೆ. ಇವತ್ತು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇವತ್ತು ದೇಶದಲ್ಲಿ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ, ದಬ್ಬಾಳಿಕೆ ಆಗ್ತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯಗಳಾಗ್ತಾ ಇದೆ, ಇವತ್ತು ಭೂ ಕಬಳಿಕೆ ಆಗ್ತಾ ಇದೆ. ನಿರಂತರವಾಗಿ ಇವತ್ತು ದೌರ್ಜನ್ಯಗಳು ಇವತ್ತು ನಡೀತಾ ಇದ್ದಾವೆ ಈ ದೇಶದಲ್ಲಿ. ಇವತ್ತು ಆಳುವಂತ ಸರ್ಕಾರಗಳೇನಾಗಿದ್ದಾವೆ, ಇವತ್ತು ಮನುವಾದಿ ಸರ್ಕಾರಗಳು ಈ ದೇಶನ ಆಳ್ತಾ ಇದ್ದಾವೆ. ಅವರ ಉದ್ದೇಶ ಏನು ಅಂದ್ರೆ ಇವತ್ತು ಸಂವಿಧಾನವನ್ನು ಪೂರ್ತಿ ನಿರ್ಲಕ್ಷ್ಯ ಮಾಡಬೇಕು, ಹೊಸ ಸಂವಿಧಾನವನ್ನು ಇವತ್ತು ಈ ದೇಶದಲ್ಲಿ ಜಾರಿ ತರಬೇಕು ಅಂತ ಅಂದ್ಬಿಟ್ಟು ಅವರ ಒಂದು ಹೊನ್ನಾರ ಆಗಿದೆ. ಇವತ್ತು ನೀವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ, ಏನ್ ಬರೆದು ಕೊಟ್ಟಿದ್ದಾರೆ, ಅದರಲ್ಲಿ ನಮ್ಗೆ ಏನೇನು ಕಾನೂನು ಕೊಟ್ಟಿದ್ದಾರೆ, ನಮ್ಗೆ ಏನು ಸವಲತ್ತುಗಳು ಕೊಟ್ಟಿದ್ದಾರೆ. ಇವತ್ತು ಆಳುವಂತ ಸರ್ಕಾರಗಳನ್ನ ಜಾರಿ ಮಾಡಲಿಕ್ಕೆ ಒಂದು ಅವರ ಮನಸ್ಸುಗಳೇನಾಗಿದೆ ಅಂದ್ರೆ ಇವತ್ತು ಅದರಿಂದ ಹೊರಗಡೆ ತರಬೇಕು. ಇವರಿಗೆಲ್ಲ ಯಾಕೆ ಇಷ್ಟು ಸವಲತ್ತುಗಳು ಕೊಡಬೇಕು, ನಾವು ಈ ಸವಲತ್ತನ್ನು ನಿಲ್ಲಿಸಬೇಕು ಅಂತ ನಾವು ಹೊನ್ನಾರ ನಡೀತಾ ಇದೆ ಈ ದೇಶದಲ್ಲಿ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಇವತ್ತು ಎಲ್ಲಾ ತರ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಅಂದ್ರೆ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಪ್ರೈವೇಟೈಸೇಷನ್ ಮಾಡಿದಾಗ ಎಲ್ಲ ಖಾಸಗಿಯವರು ಕೊಡ್ತಾರೆ. ಅವತ್ತು ನಾವು ಯಾರಿಗೂ ಸಹ ಒಂದು ಉದ್ಯೋಗ ಆಗಿರ್ಬೋದು, ಒಂದು ಅನುಕೂಲ, ಒಂದು ಸಬ್ಸಿಡಿಗಳಾಗಿರ್ಬೋದು, ಒಂದು ನೌಕರಿ ಆಗಿರ್ಬೋದು, ಬೇರೆ ಬೇರೆ ಇವೆಲ್ಲದು ಯಾವನೂ ಸಿಗೋದಿಲ್ಲ. ಎಕ್ಸಾಂಪಲ್ ಹೇಳಿದ್ರೆ ನಿಮ್ಮ ಹಳ್ಳಿಗಳಲ್ಲಿ ಇವತ್ತು ಖಾಸಗಿಯಾಗಿ ಶಾಲೆಗೆ ತೆರೆದಿದ್ದಾರೆ. ಅದರಲ್ಲಿ ಹೋಗಿ ನಮ್ಮ ಮಕ್ಕಳನ್ನ ಇವತ್ತು ಅಡ್ಮಿಷನ್ ಮಾಡ್ಬೇಕು ಅಂತಂದ್ರೆ ಫೀಸ್ ಕಟ್ಟು ಅಂತ ಹೇಳ್ತಾರೆ. ನಾವು ಎಷ್ಟು ಸಮರ್ಥರು ಅಂದ್ಬಿಟ್ಟು ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಸರ್ಕಾರಗಳು ಏನಾಗಿದೆ ಅಂದ್ರೆ ಬಲಾಢ್ಯರ ಕೈಯಲ್ಲಿದೆ, ಇವತ್ತು ಕಾರ್ಪೊರೇಟರ್ ಕೈಯಲ್ಲಿದೆ. ಅವ್ರು ಏನ್ ದುಡ್ಡು ಬಂಡವಾಳ ಹಾಕ್ತಾರೆ, ದುಡ್ಡು ಎತ್ಕೊಂತಾರೆ. ಬಡವರು ನಮಗೆ ಬರೀ 500ರಿಂದ 1000 ರೂಪಾಯಿ ಓಟು ಅಂತ ನಾವು ಮಾರ್ಕೊಂತೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಓಟ್ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ನೀವು ನಿಮ್ಮ ಓಟ್ ನೀವು ಹಾಕೊಂಡು
ಅಧಿಕಾರದ ಚುಕ್ಕಾಣಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ದೇಶನ ಆಳಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಸಣ್ಣ ಎಲೆಕ್ಷನ್ ಬಂದ್ರೆ ನಮ್ಗೆ ಯಾರೋ ಬಂದು ಕಾಸು ಕೊಡ್ಲಿಲ್ಲ, ಯಾಕೆ ಬರ್ಲಿಲ್ಲ ಅವರು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು 70-75 ವರ್ಷಗಳಿಂದ ನಾವು ಬರೀ 100ರಿಂದ ಹಿಡಿದು ಇವತ್ತು 1000 ರೂಪಾಯಿಗೆ ಹೋಗಿದೆ ಓಟ್ ಬೆಲೆ. 1000 ರೂಪಾಯಿ ತಗೊಂಡು ಓಟ್ ಹಾಕ್ತೀವಿ. 5 ವರ್ಷ ಇವತ್ತು ನಾವು ಅದೇ ಕಷ್ಟಗಳಲ್ಲಿ ಇವತ್ತು ಬದುಕ್ತಾ ಇದ್ದೀವಿ. 50 ಇಸ್ವಿ 60 ಇಸ್ವಿಲಿ ಇರೋರು ಸಮಾಜದಲ್ಲಿ ಎಲ್ಲಾ ತರದ ಜೀವನನೂ ನೋಡ್ಕೊಂಡ್ ಬಂದಿದ್ರೆ, ಇನ್ನು ಮುಂದೆ ನಿಮ್ಮ ಪೀಳಿಗೆ ಶಿಕ್ಷಣದಲ್ಲಿ ಯಾರಾದ್ರೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಶಾಲೆ ಬಿಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡಿಸ್ಬೇಕು. ಆಮೇಲೆ ಈಗ ನಿಮ್ಮ ಮನೆಯಲ್ಲಿ ಯಾರೋ ಇಬ್ರು ಮಕ್ಕಳಲ್ಲಿ ಒಬ್ಬ ತುಂಬಾ ಬುದ್ಧಿವಂತ ಇದ್ದಾನೆ ಅಂದ್ರೆ ಅವನ ವಸತಿ ಶಾಲೆ ಸೇರಿಸಿ. ವಸತಿ ಶಾಲೆ ನಮ್ಮ ತಾಲೂಕಲ್ಲೂ ಕೂಡ ಎಲ್ಲ ಸಮುದಾಯಕ್ಕೂ ಸೇರುವಂತಹ ಸಮುದಾಯ ಇದೇನೋ ಹಾಸ್ಟೆಲ್ಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಿಮಗೆ 1 ಲಕ್ಷ ತಿಂಗಳಿಗೆ ಖರ್ಚು ಮಾಡಿದ್ರು ಅಂತ ಒಳ್ಳೆ ಎಜುಕೇಶನ್ ಅಂತ ಹಾಸ್ಟೆಲ್ ಸಿಗಲ್ಲ. ಅಷ್ಟು ಸ್ವಚ್ಛವಾಗಿರುವಂತಹ ಒಳ್ಳೆ ವಿದ್ಯಾಭ್ಯಾಸ ಸಿಗುವಂತಹ ಹಾಸ್ಟೆಲ್ ಸಿಗುತ್ತೆ. ಸೊ ಅವುಗಳನ್ನೆಲ್ಲ ನೀವು ಸೇರಿಸಿದಾಗ ನಿಮ್ಮ ಮಕ್ಕಳು ಆ ಒಂದು ಒಳ್ಳೆ ಎಜುಕೇಶನ್ ಪಡೆದು ಮುಂದಿನ ದಿನಗಳಲ್ಲಿ ಅವ್ರು ಯಾರು ಈ ಕಾರ್ಯಕ್ರಮ ಮಾಡೋ ಅವಶ್ಯಕತೆನೇ ಇರೋಲ್ಲ. ವಿದ್ಯಾವಂತರಿಗೆ ಅರಿವು ಅವಶ್ಯಕತೆ ಇರೋದಿಲ್ಲ. ಅವರು ಎಲ್ಲಾ ವಿಷಯಗಳನ್ನ ತಿಳ್ಕೊಂತ ಬೆಳೆದು ಬಿಡ್ತಾರೆ. ಅವ್ರಿಗೆ ಅನ್ಯಾಯ ಆಯ್ತು ಅಂತಂದ್ರೆ ಅವ್ರು ಎದುರಿಸ್ತಾರೆ, ಅದನ್ನ ವಿರುದ್ಧ ಹೋರಾಡ್ತಾರೆ. ಈಗ ನಾವು ಅನಕ್ಷರಸ್ಥರಿಗೆ ಹೆಚ್ಚಿನ ಸಮಸ್ಯೆಗಳಾಗುತ್ತೆ. ಅದಕ್ಕೆ ಈಗ ಏನು ತಾವು ಬಂದಿದ್ದೀರಿ ನಿಮ್ಗೆಲ್ಲ ಅರಿವು ಮೂಡಿಸೋಣ. ಆದ್ರೆ ಮುಂದಿನ ದಿನಗಳಲ್ಲಿ ಅದು ಶಾಶ್ವತವಾಗಿ ಈ ಪರಿಹಾರ ಆಗ್ಬೇಕು ಅಂತಂದ್ರೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಎಲ್ಲ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಯಾವುದೇ ಕಾರಣಕ್ಕೂ ಕೂಲಿ ಮಾಡಕ್ ಆಗ್ಬೇಡಿ. ಹೈಸ್ಕೂಲ್ಗೆ ಬಿಡಿಸೋದು, PUCಗೆ ಬಿಡಿಸೋದು, ರಾಂಡ್ರ ಅಯಲೇನು ಹೋ ಅಕಡ ಅಂದ್ರೆ ಏನ್ ಮಾಡ್ತಾರೆ ಪಾಪ ಮಕ್ಳಿಗೆ ಏನ್ ಗೊತ್ತಿರುತ್ತೆ. ಅದೇ ಮಗುನ ನೀವೆಲ್ಲಾದ್ರೂ ಒಳ್ಳೆ ವಾತಾವರಣ ಕೊಟ್ಟು ಓದೋ ವಾತಾವರಣ ಹಾಸ್ಟೆಲಲ್ಲಿ ಚೆನ್ನಾಗಿ ಓದ್ತಿದ್ದಾನೆ ಅಂತ ತಿಳ್ಕೊಳ್ಳಿ. 5ನೇ ಕ್ಲಾಸಲ್ಲಿ ತುಂಬಾ ಬ್ರಿಲಿಯಂಟ್ ಇದೆ, ನಿಮ್ಗೆ ಅಬ್ಸರ್ವ್ ಆಗುತ್ತೆ, ತುಂಬಾ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಆ ಹುಡುಗನಿಗೆ. ಅವ್ನು ನೀವು ಸ್ವಲ್ಪ ಪುಷ್ ಮಾಡಿ, ನಾನು ಕೂಲಿ ಮಾಡ್ತೀನೋ ಏನ್ ಮಾಡ್ತೀನಿ, ನೀನು ಅದೆಲ್ಲ ತಲೆ ಕೆಡಿಸ್ಕೊಂಬೇಡ, ನೀನು ಓದು ಚೆನ್ನಾಗಿ ಅಂತ ಹೇಳಿ ಹಾಕಿದ್ರೆ ಫ್ರೀ ಹಾಸ್ಟೆಲ್ ಇರುತ್ತೆ. ಎಲ್ಲಾದ್ರೂ ಟೀಚರ್ಗೆ ನೋಡಿ ಸ್ವಾಮಿ ಚೆನ್ನಾಗಿ ಓದ್ತಾ ನಮ್ಮ ಮಗ ಸ್ವಲ್ಪ ಹೇಳ್ಕೊಡಿ, ಹಾಸ್ಟೆಲ್ಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಳಿ ಅವನಿಗೆ ಅಂತ ರಿಕ್ವೆಸ್ಟ್ ಮಾಡಿ ನಿಮ್ಮ ಸಂಘಟನೆಯವ್ರನ್ನ ಬಳಸ್ಕೊಳ್ಳಿ. ಏನಕ್ಕೆ ಈ ಎಜುಕೇಶನ್ ಅಲ್ಲಿ ಯಾರಿಗೆ ಅವಕಾಶ ಇದೆ, ಅವ್ನು ಚೆನ್ನಾಗಿ ಓದ್ತಿದ್ದಾನೆ ಅವನನ್ನು ಮೇಲೆತ್ತಬೇಕು. ಈಗ ನೀವೆಲ್ಲರೂ ಕೂಡ ಮುಖಂಡರು ಬಂದಿದ್ದೀರಲ್ಲ, ಅವರು ಕೂಡ ಪ್ರತಿ ಹಳ್ಳಿ ಗುರುತಿಸಿ. 10ರಲ್ಲಿ ಇಬ್ರು ಅಬ್ದುಲ್ ಕಲಾಂ ಹೇಳಿದ್ದಾರೆ, 10ರಲ್ಲಿ ಒಬ್ಬ ಅಥವಾ ಇಬ್ಬ ತುಂಬಾ ಬ್ರಿಲಿಯಂಟ್ ಇರ್ತಾನೆ. ಅವ್ನು ಯಾವುದೇ ಜಾತಿ ಮತ ಯಾವುದೇ ಇರಲಿ, ಸಮಾಜದಲ್ಲಿ 10 ಮಕ್ಕಳಲ್ಲಿ ಒಬ್ಬರಿಂದ ಇಬ್ರು ತುಂಬಾ ಬ್ರಿಲಿಯಂಟ್ ಆಗಿರುತ್ತೆ. ಅಂಥವ್ರನ್ನ ಗುರುತಿಸ್ಬೇಕು ನಾವು. ಅಂಥವ್ರನ್ನ ಗುರುತಿಸಿ ಒಳ್ಳೆಯ ವಾತಾವರಣದಲ್ಲಿ ಓದಿಸಿದ್ರೆ ನಿಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ. ಒಬ್ಬ ಸಮಾಜ ನೋಡಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತ ವ್ಯವಸ್ಥೆ ಇದೆಯಲ್ಲ, ಇದು ಯಾವಾಗ ಹೋಗ್ತದೋ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಶಿಕ್ಷಣದಲ್ಲಿ ನಾವು ಕೊಡಿಸ್ಕೊಂಡ್ರೆ ಒಬ್ಬ ಮನೆ ಬಾಗಿಲು ಹೋಗ್ತಾರೆ ಇದ್ರೆ ನಾನು ಓದ್ತಾ ಇದ್ದೀನಿ, ನನ್ನ ಜಮೀನು ಇದೆ, ಜಮೀನು ಓದಿದ್ದೀನಿ, ನಂದೇ ಶಕ್ತಿ ಇದೇ ನನ್ನ ಆಸ್ತಿ, ನಾನು ಓದಿದ್ದಲ್ಲಿ ನಾನು ಪೆನ್ ಬುಕ್ ಹತ್ರ ತೋರಿಸ್ತೀನಿ ಅಂತ ಹೇಳಿದ್ರೆ ಅವ್ರು ಯಾರು ನಮ್ಮ ಹತ್ರ ಬರೇ ಬೇಡಪ್ಪ ಕಾನೂನು ತಿಳ್ಕೊಂಡಿದ್ದಾರೆ. ಅವ್ರಿಗೂ ಕಾನೂನು ಶಿಕ್ಷಣ ಶಕ್ತಿ ಕೊಟ್ಟಿದೆ. ಆವಾಗ ನಮಗೆಲ್ಲ ಶಿಕ್ಷಣ ಬಂದಮೇಲೆ ಲಕ್ಷ್ಮಿ ಪ್ರೀತಿ ಬಾಂಧವ್ಯ ನಂಬಿಕೆ ಬರ್ತದೆ. ನಾವೇನು ಮಾಡಲ್ಲ ಅಂತಂದ್ರೆ ಅದು ಬರೋದೇ ಹಂಗೆ ಹೊಡಿತಾ ಇರ್ತದೆ, ಬಡಬಡ ಸುಲಭವಾಗ್ತಾ ಇರ್ತದೆ. ಈ ದಲಿತ ಸಮುದಾಯ ಕೇರಿ ಕಟ್ಟೆಗಳಲ್ಲಿ ನಾನು ಪೊಲೀಸರನ್ನೆಲ್ಲ ಕಳಿಸಿ ಒಂದು ಜಾಗೃತಿ ಮೂಡಿಸೋದು. ಏನು ಜಾಗೃತಿ ಮೂಡಿಸೋದು? ನೀವು ಶಿಕ್ಷಣ ಕಲೀರಿ, ಚಿಕ್ಕ ವಯಸ್ಸಿನ ಮದುವೆ ಮಾಡಬೇಡಿ, ಬಡತನ ಇದ್ರೂ ಪ್ರೀತಿಯಿಂದ ಬದುಕಿ, ಇರೋಷ್ಟು ಊಟದಲ್ಲಿ ಬದುಕಿ, ಸರ್ಕಾರಗಳಿರತಕ್ಕಂಥ ಕಾನೂನುಗಳನ್ನು ಉಪಯೋಗಿಸ್ಕೊಳ್ಳಿ, ಜಾರಿಯಾಗಿರತಕ್ಕಂಥ ನಿಯಮಗಳನ್ನು ಪಾಲಿಸಿಕೆ ಮಾಡ್ಕೊಳ್ಳಿ, ಬದುಕಲಿಕ್ಕೆ ಅವಕಾಶ ಆಗ್ತದೆ. ಈ ಭಾರತದ ಈ ಬುಡಕಟ್ಟು ಸಮುದಾಯಗಳು ಏನೇನು ಇದ್ದೀವಿ, ಯಾವಾಗ ಶಿಕ್ಷಣ ನಾವು ಕಲಿಯಲ್ಲ ಅವ್ರು ನಮ್ಮನ್ನು ದಬ್ಬಾಳಿಕೆ ಮಾಡ್ತಾನೆ. ಈ ದಬ್ಬಾಳಿಕೆ ಹೋಗ್ಬೇಕಾದ್ರೆ ಶಿಕ್ಷಣನೇ ಇರುತ್ತೆ ಮಾರ್ಗಸೂಚಿ. SC ST ದೌರ್ಜನ್ಯ ಹೆಂಗ್ ನಡೀತದೆ? ಕಾನೂನು ಕರೆಕ್ಟಾಗಿ ಮಾಡಕ್ಕೆ ಮಾಡಿದ್ರೆ ಪೊಲೀಸರು ಎಲ್ಲಾದ್ರೂ ನಮ್ಮ ತಾಲೂಕಿನಲ್ಲಿ ದಲಿತರಿಗೆ ತೊಂದರೆ ಆಗಿದೆ ಅಂತ ಏನಾದ್ರು ಇದ್ರೆ ಹೇಳಿ, ನಾನು ಅದನ್ನು ಮಾತಾಡ್ತೀನಿ. ಏನು ಹೇಳಿದ್ರೆ ದಲಿತರಿಗೆ ತೊಂದರೆ ಆಗಿದೆ ಪೊಲೀಸ್ ಕಡೆಯಿಂದ ಅಂತಂದ್ರೆ ಡೈರೆಕ್ಟಾಗಿ ಕೇಳಬೇಕು. ಏನೋ ಈ ಸಿವಿಲ್ ವ್ಯಾಜ್ಯಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು, ಅದನ್ನು ತೂಗಿಸಿ ವ್ಯವಸ್ಥೆ ಮಾಡ್ತಾ ಇರ್ತೀವಿ. ಎಲ್ಲ ಆಗ್ಬಾರ್ದಪ್ಪ ಅಂತೇಳಿ ಏನೇ ಆಗಲಿ ಬಡವನ ಸಹಾಯ ಮಾಡೋಣಪ್ಪ ಅಂತ ಮನಸ್ಸಿರ್ತದೆ. ಅವನು ಯಾಕೆ ಸುಮ್ಮನೆ ಬಂದಿರ್ತಾನ, ಹಿಂದೆ ಯಾವ ಕಿತ್ಕೊಂಡ್ಬಿಟ್ಟಿರ್ತಾನೆ, ಈಗೇನೋ ಮಾಡಪ್ಪ ಬಂದಿರ್ತಾನೆ. ಅದನ್ನು ವ್ಯವಸ್ಥಿತ ಕಾನೂನು ರೀತಿ ಮೇಲೆ ಸಹಾಯ ಮಾಡೋಣ. ಧರ್ಮ ಪಾಲನೆ ಮಾಡು, ಅಧರ್ಮ ಯಾವತ್ತೂ ಸಹಿಸಲ್ಲ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಸಮುದಾಯಕ್ಕೆ ನೀವು ಮಾಡಿ ಅಂತ ಪಾಪ ಇವತ್ತು ಅವ್ರ ಸಂವಿಧಾನದಲ್ಲಿ ಹೇಳಿಲ್ಲ. ಬಡವರು ಎಲ್ಲಿದ್ದಾರೆ, ಕೆಳ ಸಮುದಾಯಗಳು ಎಲ್ಲಿದ್ದಾರೆ, ಎಲ್ಲರಿಗೂ ಅಧಿಕಾರ ಕೊಡಿ. ಆ ಅಧಿಕಾರ ಕೊಟ್ಟಾಗ ಅವ್ರು ನಮ್ಮ ಸರಿಸಾಮಾನ್ಯಕ್ಕೆ ಬಂದಾಗ ನೀವು ಸಂವಿಧಾನನೇ ಬೇಡ ಬಿಡಿ ಅಂತ ಹೇಳಿದ್ರು. ಹೌದಲ್ಲ? ಗುಟ್ಗಾಡ ಪ್ರದೇಶಗಳು ಎಲ್ಲಿ ಬಡತನ ಇದೆಯೋ ಅವ್ರಿಗೆ ಶೈಕ್ಷಣಿಕವಾಗಿ ಶಿಕ್ಷಣ ಕೊಡಿಸಿ, ಶೈಕ್ಷಣಿಕ ಆರ್ಥಿಕ ದುರ್ಬಲರನ್ನ ಮುಂದೆ ಬರಲಿಗೆ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಸಂವಿಧಾನದಲ್ಲಿ ಬರೆದಿರೋ. ಅದಾಗ್ತಾ ಇಲ್ಲ. ಎಷ್ಟೋ ಜಾರಿಗೆ ಆಗ್ತಾ ಇದೆ, ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಕೆಲವೊಂದು ಏನೋ ಅಡೆತಡೆಗಳು ನಡೀತಾನೇ ಇವೆ. ಹೋರಾಟಗಳು, ಎಷ್ಟು ಹೋರಾಟ ಸಂಘಕ್ಕೆ ಸಂಬಂಧ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿರೋರು. ಬಡವ್ರ ಪರ ಯಾರು ಕಾಳಜಿ ಇರ್ತದೋ, ಬಡವ್ರ ಮೇಲೆ ಎಷ್ಟು ಗೌರವ ಇರ್ತದೋ, ಅದು ನಮ್ಮ ಆರೋಗ್ಯನೂ ಚೆನ್ನಾಗಿದೆ. ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಹೊರತು ಕಿಟ್ಟಿದ್ ಮಾಡಕ್ಕೆ ಬಯಸಬಾರ್ದು. ಕಾನೂನಲ್ಲಿ ನಾವು ಸೆಕ್ಷನ್ ವಿರುದ್ಧವಾದ ಬೇರೆ ಚಡನೆ ಗಲಾಟೆ ಮಾಡ್ಕೊಳ್ಳೋದು, ಊರ್ಗ ಕೇರಿಗಳಲ್ಲಿ ಡ್ರಿಂಕ್ಸ್ ಮಾಡಬಾರ್ದಪ್ಪ, ಮದ್ಯಪಾನ ಮಾರಾಟ ಮಾಡಬಾರಯ್ಯ ಅಂತ ಹೇಳಿದ್ರೆ ಏನ್ ಸೇಸ್ತಾಡಿ ಅಂತೇಳಿ ತಿರ್ಗಾ ಕೇಸ್ ಹಾಕ್ತಾರೆ, ತಿರ್ಗಾ ಮಾರಾಟ ಮಾಡ್ತಾರೆ. ಹೆಂಗಸರು ಮಕ್ಕಳನ್ನ ಕುಡಿಯುವಂತ ವ್ಯವಸ್ಥೆ ಆಗಿದೆ ಇವತ್ತು ಊರಲ್ಲಿ. ನಾವೇನೋ ಒಂದು ಏಟ್ ಹೊಡೆದ್ರೆ ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದು ಟೀಮ್ ಬರ್ತಾರೆ, ನಮ್ಮೊಂದು ಪೊಲೀಸರು, ಇನ್ನೊಂದು ಟೀಮ್ ಬರ್ತಾರೆ, ಅವ್ರು ಮಾರಿತಾವ್ರ ನಮ್ಮನ್ನ ಇದು ಮಾಡಿಲ್ಲ ಅಂತ. ಇದು ನಮ್ಮಲ್ಲಿ ವ್ಯವಸ್ಥೆ ಇದೆ. ಯಾಕೆ ಮಾಡ್ಬೇಕು? ಯಾಕೆ ಮಾರಾಟ ಮಾಡ್ಬೇಕು? ಸ್ವಾಮಿ ನಮ್ಮ ಕೆಟ್ಟೋಗವ್ರು ಅಂತ ಹೇಳ್ತಾರೆ, ಅವನೇ ಕುಡಿತಾನೆ, ಅವನು ಪರಿಶೀಲನೆ ಮಾಡಿ. ಅದು ಮಾರಾಟ ಮಾಡಬಾರ್ದು. ದಲಿತ ಕೇರಿಗಳಾಗ ಸಿಕ್ಕಿದ್ರೆ ಮಾತ್ರ ಬಿಡೋದಿಲ್ಲ ನಾವು. ಆ ವಯಸ್ಸಾಗಿರೋರು ತಾಯಿ ತಂದೆ ಕೂಲಿ ಮಾಡ್ಕೊಂಬರ್ತಾರ, ಮಕ್ಕಳನ್ನ ಓದಿಸ್ಬೇಕು. ಇವನ ಆಟಪಾಠ ನಡೀತಾ ಇರ್ತದೆ ಊರ್ಲಾಗ. ಬೇರೆಯವ್ರ ಬಗ್ಗೆ ನಾನು ಮಾತಾಡೋಣ, ಅವ್ರು ದುಡ್ಡಿರೋರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಏನು ಅವ್ನು ಮಾಡ್ಕೊಂಡಲ್ಲ, ಅವ್ನು ಮಾಡಲ್ಲ, ಅವ್ನು ದುಡ್ಡದೇ ಮಾಡ್ತಾನಪ್ಪ, ಹೋಗ್ಲಿ ಕೂಡ ಅವ್ನು ಏನ್ ಬೇಕಾದ್ರೆ ಆಡಲ್ಲ. ನೀವ್ ಹೇಳಿದ್ರಿ ನಮ್ಮ ಬಡವರು ಯಾಕೆ ಮಾರಾಟ ಮಾಡಬೇಕು? ತಾಯಿಗೆ ವ್ಯವಸ್ಥೆ ಹೆಂಗೆ ಕಾನೂನಿಯಲ್ಲಿ ಅಲ್ಲೇ ಸೃಷ್ಟಿ ಆಗ್ತದೆ. ಅವಾಗಿಬ್ಬರು ಜಗಳ, ಅವ್ ಮಂಜಣ್ಣ ತೋರದರ್ ತಿರುಮಲೇಶು ಗೊರ್ಲೆಪ್ಪನು ಇಟ್ಲೇ ಹಿಂದೆ ಅಂತ ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ತಾರೆ. ಸಬ್ ಇನ್ಸ್ಪೆಕ್ಟರ್ ಇಲ್ಲದ್ರಿ ಅವ್ರೇನೋ ಮಾಡಲಿ ಅವ್ರ ಕಡೆ ಸಪೋರ್ಟ್ ಮಾಡ್ಬಿಟ್ರು, ಇವ್ರ ಕಡೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಹತ್ರಕ್ಕೆ ಬರೋದು. ಈ ಎರಡೂ ಕಡೆಯಿಂದ ಖಾಲಿ ಕೆಟ್ಟ ಒಂದ್ಬಿಟ್ರೆ ನೀನ್ ಬದುಕಿಲ್ಲ ಅಂತ ನಿಮ್ ಬದುಕಕ್ಕೆ ಅದೇ ಮಾರ್ಗ. ಅವಾಗ ಎಲ್ಲ ಬರ್ತಾ ಇರ್ತದೆ. ಎಲ್ಲಾ ಜನ ಎಲ್ಲರೂ ಅವ್ರು ಬಂದಾಗ ನಮ್ಮ ಹತ್ರ ಅಧಿಕಾರ ಇದೆ, ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ರೆ ನಮ್ಮ ದೇವರ ಅಧಿಕಾರ ಕೊಡ್ತೀನಿ. ಅವಾಗ ನಿಮಗೆಲ್ಲ ಸಕಲ ಸೌಕರ್ಯ ಸಂಪತ್ತೆಲ್ಲ ಸಿಗೋದು. ಅವಾಗ ಏನೋ ಓದಿರ ಅವ್ನು ಬದುಕ್ತಾಗ ನಾವು ಬದುಕೊಂಡು ಬಿಡ್ರಿ, ಅವ್ನು ಯಾವನು ಬದುಕೋದು ನಮ್ಗೇನಾಗುತ್ತೆ, ನಾವೇನು ಬದುಕ್ತೀರ ಅಂತ ತೋರಿಸ್ಬೇಕು. ಸಮಾಜಕ್ಕೆ ನಮ್ದೇನು ಕೊಡುಗೆ ಅಂತ ಹೇಳ್ಬೇಕು. ದೌರ್ಜನ್ಯ ಅಂತ ನಮ್ಮ ಶಬ್ದಗಳು ಬಂದಾಗ ಈ ಕಾಲದಲ್ಲಿ ವಿಶೇಷವಾಗಿ ಈಗಿನ ಮಟ್ಟಕ್ಕೆ ನಾನು ತಿಳಿದ್ರೆ ಇಡೀ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರೋ ಕಡೆ ಇರೋದೇ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ. ಎಲ್ಲ ರಾಜ್ಯಗಳು ಹೋಲಿಕೆ ಮಾಡಿದ್ರೆ ಕಾನೂನು ನಮ್ಮಲ್ಲಿ ಜಾಸ್ತಿ ತಿಳುವಳಿಕೆ ಆಗಿದೆ. ಒಂದು 60% ಅದು ಆಗಿದೆ, ಇಲ್ಲ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ. ಕಾನೂನು ನಮ್ಮಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕಾನೂನು ಭಾಳ ಚೆನ್ನಾಗಿ ಜಾರಿಯಾಗಿದೆ. ಅದನ್ನು ನಾವು ಬಳಸ್ಕೊಳ್ಳೋ ರೀತಿ ನೀವು ಹೋಗ್ತಾ